ಇವತ್ತು ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಏನು ಸುಮಾರು 21 ಎಕರೆ 16 ಗುಂಟೆ ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ಖಾತೆ ಮಾಡಿಕೊಂಡಿದ್ರು. ನಾವು ಒಂದು 20 ದಿವಸ ಹಿಂದೆ ಇದೇ ತಾಲೂಕು ಕಚೇರಿ ಮುಂದೆ ಅದಕ್ಕೆ ಕಾವಲು ಕೂತ್ಕೊಳ್ಳೋ ಮುಖಾಂತರ ಧರಣಿ ಮಾಡಿ ಮಾನ್ಯ AC ಮೇಡಮ್ನವ್ರಿಗೆ ಮನವಿ ಕೊಟ್ಟಿದ್ವಿ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಯಾರು ಈ ದಾಖಲೆ ಸೃಷ್ಟಿ ಮಾಡಿದ್ರು ಅಂತ. ಏನು 46ರಲ್ಲಿ 1 ಎಕರೆ, 47ರಲ್ಲಿ 20 ಎಕರೆ 16 ಗುಂಟೆ, ಕೋಲಾರ ನರಸಾಪುರ ಹೋಬಳಿ ಗರ್ಡನ್ಪಳ್ಳಿ ಅನ್ನೋ ಒಂದು ಅವರ ಗ್ರಾಮದಲ್ಲಿ ನಾವೇನು ಆರೋಪ ಮಾಡಿದ್ವಿ ತನಿಖೆ ಆಗಬೇಕು, ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತ ಸಾಕಷ್ಟು ಚರ್ಚೆ ಆಯಿತು, ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ಬಂತು. ಆದರೆ ಕೂಡ ಅದಕ್ಕೆ ಇದುವರೆಗೂ ಅವ್ರು ಉತ್ತರ ಕೊಟ್ಟಿಲ್ಲ. ಅವ್ರ ಉತ್ತರ ಒಂದೇ ಇತ್ತು, ಮೈಸೂರು ಮಹಾರಾಜರು ಕೊಟ್ಟಿದ್ರು ಲೀಸ್ಗೆ, ತದನಂತರ ನಾವು ಅದು ಕ್ರಯ ಮಾಡ್ಕೊಂಡ್ರಿ ಅಂತ. ಅದರಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ನೀವು ಸ್ಕ್ಯಾನ್ ಮಾಡಿ ಪೇಪರ್ ತೊಗೊಂಡ್ರೆ ಕೂಡ ನಿಮ್ಮ ಮಾಧ್ಯಮದವ್ರು ಸಿಗ್ತದೆ. ಮೋಸ್ಟ್ಲಿ ಈಗಾಗಲೇ ಇರಬೇಕು, ಒಂದಷ್ಟು ಜನಕ್ಕೆ ನಾವು ಶೇರು ಮಾಡಿದ್ವಿ. ಅದು ಗೋಮಾಳ ಅಂತಿದೆ, ಸ್ಮಶಾನ ಅಂತಿದೆ, ಕೆರೆ ಅಂತಿದೆ. ಕೆರೆನ ಸ್ಮಶಾನನ ಯಾವ ರೀತಿ ಅವ್ರು ಮಾಡಿಕೊಂಡ್ರು ನನಗೆ ಗೊತ್ತಿಲ್ಲ, ಅವರು ಯಾವ ರೀತಿ ಮಾಡ್ಕೊಂಡ್ರು ಅಂತ. ನಮಗೆ ಅದ್ರ ಬಗ್ಗೆ ಅನುಮಾನ ಇದೆ. ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ತನಿಖೆ ಮುಖಾಂತರ ಅವರು ತಿದ್ದಿದಾರ, ಬೇರೆಯವ್ರ ಕೈಯಲ್ಲಿ ಅವ್ರ ಹೆಸರಿಗೆ ಮಾಡಿಸ್ಕೊಂಡಿದ್ದಾರಾ, ಯಾರು ಅಧಿಕಾರಿ ಶಾಮೀಲಾಗಿದ್ದಾರೆ, ಇದ್ರ ಬಗ್ಗೆ ಉತ್ತರ ಈಗಾಗಲೇ ಕೊಡಬೇಕಾಯ್ತು. ಅವ್ರಿಗೆ ಒಂದು ವಾಕ್ಯದಲ್ಲಿ ಸೆಷನಲ್ಲಿ ಕೊಟ್ಬಿಟ್ರು, ಇದು 273 ಎಕರೆ ನಮ್ಮ ತಾತನ ಆಸ್ತಿ, ಮೈಸೂರು ಮಹಾರಾಜರು ಕೊಟ್ಟಿದ್ರು, ತದನಂತರ ಅದು ನಾವು ಲೀಸ್ ಪೀರಿಯಡ್ ಆದಮೇಲೆ ನಾವು ಕ್ರಯ ಮಾಡ್ಕೊಂಡ್ರಿ ಅಂತಾರೆ. ಇದುವರೆಗೂ ಕ್ರಯ ಪತ್ರ ತೋರಿಸಿಲ್ಲ ಮಾಧ್ಯಮದವ್ರಿಗೆ. ಮತ್ತು ಇವಾಗ ಕೂಡ ಸ್ಪಷ್ಟವಾಗಿ ನೀವು ಕರ್ದ ಕಾಪಿ ಅಂತ ಬರ್ತದೆ, ಮೂಲ RRIಯಲ್ಲೂ ಮತ್ತು ಕರ್ದ ಕಾಪಿ ಅಂತ ಬರ್ತದೆ. ಅದ್ರಲ್ಲಿ ತೆಗೆದು ನೋಡಿದ್ರೆ ನಿಮ್ಗೆ ಇವಾಗೂ ಗೊತ್ತಾಗುತ್ತೆ. ನಮ್ಗೆ ಬೇಕಾದ ಸಾಕಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇದೆ. ಆ ಕಾರಣಕ್ಕೆ ಇವಾಗ ನಾವು ಅವ್ರು ಮಾಡ್ಕೊಂಡಿದ್ದಾರೋ ಮಾಡ್ಕೊಂಡಿಲ್ವೋ ಅದು ನಮ್ಗೆ ಗೊತ್ತಿಲ್ಲ. ತನಿಖೆ ಆಗಬೇಕು. ಒಬ್ಬ ರಾಜ್ಯ ಖಾತೆ ಕಂದಾಯ ಸಚಿವರಾಗಿ ಇವತ್ತು ಎಷ್ಟೋ ಗೋಮಾಳನ್ನ ಉಳಿಸ್ತೀನಿ, ಬಡವ್ರ ಜಮೀನು ಬಿಡಿಸ್ಕೊಡ್ತೀನಿ, ಯಾರು ಎನ್ಕೌಂಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ನಾನು ತೆರವುಗೊಳಿಸಿ ಯಾರು ರೈತರಿಗೆ ಹೋಗಬೇಕು ಅವ್ರು ಬಿಡುಗಡೆ ಮಾಡಿಸ್ತೀನಿ ಅಂತ ಅವರು ಎಲ್ಲ ರೀತಿ ಹೇಳ್ತಾರೆ. ಮಿಸ್ಟರ್ ಕ್ಲೀನ್ ಅಂತ ಕೂಡ ಇದ್ದಾರೆ. ನನಗೂ ಒಂದಷ್ಟು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಟ್ರೋಲು ಮಾಡಿದ್ರು, ನೀವು ವಿನಾಕಾರಣ BJPಯವರು ಇದನ್ನು ಇಶ್ಯೂ ಮಾಡ್ತಾಯಿದ್ದೀರಿ, ಅವ್ರು ತುಂಬ ಕ್ಲೀನ್ ಚಿಟ್ ಅಂತ. ಈಗಾಗಲೇ ಆ ಕ್ಲೀನ್ ಚಿಟ್ ಆಗಿದ್ದರೆ ಅವರು ಎನ್ಕ್ವೈರಿ ಎದುರಿಸ್ಬೇಕಾಯ್ತು, ಮತ್ತು ಜಾಗಕ್ಕೆ ಬರಬೇಕಾಯ್ತು. ಅದು ಮಾಡ್ತಾ ಇಲ್ಲ ಅವರು. ಸುಮ್ಮನೆ ಯಾರೋ ಅವ್ರ ಬಟ್ಟಂಗಿಗಳ ಕೈಯಲ್ಲಿ ಫೇಸ್ಬುಕ್ಕಲ್ಲಿ ಅವ್ರು ನಿರಪರಾಧಿ, ಕ್ಲೀನ್ ಚಿಟ್ಟು, ಅದು ಇದು, ಅದು ಆಗಲ್ಲ. ಇವತ್ತೊಂದು ತನಿಖೆ ಅಂತ ಮಾಡಿ ರಾಜೀನಾಮೆ ಕೊಡಬೇಕು. ಫಸ್ಟ್ ಆಫ್ ಆಲ್ ತನಿಖೆ ಆಗಬೇಕು. ಅದು ಮಾಡಬೇಕಂತ ನಾವು AC ಮೇಡಮ್ ಅವ್ರು ಕೊಟ್ಟಾಗ AC ಮೇಡಮ್ ಅವರು ಅವತ್ತು ನಮ್ಮ ಹತ್ರ ಮನವಿ ತೊಗೊಂಡ್ರಷ್ಟು ಅದಕ್ಕೆ ನಮ್ಗೆ ಇನ್ನೂ ಉತ್ತರ ಕೂಡ ಬಂದಿಲ್ಲ. ಆದ ಕಾರಣ ನಮಗೆ ರಾಜ್ಯ ಸರ್ಕಾರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ಅಷ್ಟು ಇದಿಲ್ಲ. ಅದಕ್ಕೆ ಮಾನ್ಯ ಲೋಕಾಯುಕ್ತ ಇವತ್ತು SP ಅವ್ರಿಗೆ ಇವತ್ತು ಒಂದು ನಮ್ಮ ವಿಜಯ್ ಕುಮಾರ್ ಅವರು ಮತ್ತು ನಮ್ಮ ಸಾಮಾ ಅನಿಲ್ ಬಾಬು ಅವರವರು ಇಬ್ಬರು ಸೇರಿ ಒಂದು ಏನು ಕಂಪ್ಲೇಂಟ್ ಅಂತ ಮಾಡಿ ಅವರು ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾರು ಇದ್ರಲ್ಲಿ ತಪ್ಪು ಎಸಗಿದ್ದಾರೆ ಅಥವಾ ಅವ್ರಿಗೆ ಲೀಗಲ್ ಆಗಿದೆಯಾ, ಲೀಗಲ್ ಆಗಿದ್ದರೆ ನ್ಯಾಯಯುತವಾಗಿದ್ದರೆ ಯಾವ ರೀತಿ ಅವ್ರು ಮಾಡಿಕೊಟ್ರು, ಯಾರು ಆ ವ್ಯಕ್ತಿ, ಯಾರು ಯಾವ ರೀತಿ ಅವ್ರಿಗೆ ಅಷ್ಟು ಎಕರೆ ಬಂತು, ಮತ್ತು ಯಾಕೆ ಈಗ ಕೂಡ ಅದು ಕರ್ದ ಕಾಪಿಯಲ್ಲಿ ಗೋಮಾಳ ಸ್ಮಶಾನ ಅಂತ ತೋರಿಸ್ತಾ ಇದೆ, ಯಾಕೆ ಅವ್ರ ಹೆಸರು ಬರ್ತಾ ಇಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ತನಿಖೆ ಆಗಬೇಕು. ತನಿಖೆ ಆಗಬೇಕಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು. ಈ ಕೂಡಲೇ ಸಿದ್ದರಾಮಯ್ಯನವರು ಮತ್ತು ಮಾನ್ಯ DK ಶಿವಕುಮಾರ್ ಇದನ್ನು ತಮ್ಮ ಏನು ಪಕ್ಷ ಅಥವಾ ತಮ್ಮ ಸರ್ಕಾರ ಕರೆಕ್ಟಾಗಿ ನ್ಯಾಯಯುತವಾಗಿ ನಡ್ಕೊಳ್ತಾ ಇದೆ ಅಂದರೆ ಅವ್ರು ರಾಜೀನಾಮೆ ಪಡೆದು ಅವ್ರ ತನಿಖೆಗೆ ಒಳಪಡಿಸಬೇಕು. ಮತ್ತು ಮಾನ್ಯ ಲೋಕಾಯುಕ್ತವರು ಏನು ದೂರು ಕೊಟ್ಟಿದ್ರಿ ಅದನ್ನು FIR ದಾಖಲೆ ಮಾಡಿ ಅವ್ರನ್ನ ಬಂಧಿಸಬೇಕು. ತನಿಖೆ ಆಗಬೇಕನ್ನೋ ನಮ್ಮ ಒತ್ತಾಯ. ಆ ಕಾರಣಕ್ಕೆ ನಾವು ಇಲ್ಲಿ ಬಂದು ಇವತ್ತು ಲೋಕಾಯುಕ್ತವ್ರಿಗೆ ನಮ್ಮ ಇಬ್ಬರು ನಾಯಕರು ಅದನ್ನು ಕಂಪ್ಲೇಂಟ್ ಮಾಡಿರೋ ಮುಖಾಂತರ ನಾವು ಮನವಿ ಮತ್ತು ಕಂಪ್ಲೇಂಟ್ ಸಲ್ಲಿಸಿದ್ದೀವಿ. ಸರ್, ಸುಮಾರು BJP ನಾಯಕರು ಕೆಲವೊಂದು ಪ್ರಕರಣ ಒಪ್ಪೋದಿಲ್ಲ. ನೀವೇನೇ ಲೋಕಾಯುಕ್ತವ್ರಿಗೆ ಆಯಿತು, ಲೋಕಾಯುಕ್ತ ಮೊದಲು ನಾವು AC ಕೊಟ್ಟರೆ ಇವತ್ತು ಕಾಲ್ ಕೊಟ್ಟು AC ಅವರು ಅದ್ರ ಬಗ್ಗೆ ಏನು ಆಕ್ಷನ್ ತಗೊಳ್ಳಿ. ನಮ್ಗೆ ಉತ್ತರ ಆ ಒಂದು ಏನು ಮನವಿಗೆ ನಮ್ಗೆ ಉತ್ತರನೂ ಕೊಟ್ಟಿಲ್ಲ. ಈಗ ಲೋಕಾಯುಕ್ತ ಕೊಡ್ತಾ ಇದ್ರಿ, ಲೋಕಾಯುಕ್ತ ಕೊಟ್ಟಿಲ್ಲ ಅಂದ್ರೆ ನಾವು ಕೋರ್ಟ್ಗೆ ಹೋಗ್ತಿರ್ವಿ. ಕೋರ್ಟ್ ಮುಖಾಂತರ ಅದನ್ನು FIR ಮಾಡಬೇಕು, ತನಿಖೆ ಆಗಬೇಕಂತ ನಾವು ಹೈಕೋರ್ಟ್ಗೆ ಹೋಗಿದ್ರಿ. ನಮ್ಮ ಅಡ್ವೊಕೇಟ್ ಕೂಡ ಇಲ್ಲ ಇದ್ದಾರೆ. ಆ ಕಾರಣಕ್ಕೆ ನಾವು ದಾಖಲಾತಿಗಳ ಮುಖಾಂತರ ನ್ಯಾಯಯುತವಾಗಿ ಲೀಗಲ್ ಆಗಿ ಹೋಗ್ಬೇಕನ್ನೋ ಉದ್ದೇಶದಿಂದ ನಮ್ಮ ಇನ್ಸ್ಟ್ರಕ್ಷನ್ ಇದೆ. ನಮಗೆ ಇದೇ ರೀತಿ ಮಾಡಬೇಕಂದ್ರೆ, ಯಾಕೆ ಯಾವುದೇ ರೀತಿ ನಾವು ಆರೋಪ ಮಾಡಿದಾಗ ಕೆಲವರೆಲ್ಲ ನೆನೆಸ್ಕೊಳ್ತಾರೆ. ಇಷ್ಟೇನಾ, ನಾನು ಅವತ್ತು ಹೇಳಿದ್ದೆ, ಕೆಲವೇ ದಿವಸಗಳಲ್ಲಿ ಮುಖ್ಯ ದಾಖಲಾತಿಗಳನ್ನ ತಗೊಂಬಂದು ನಾವು ಅದನ್ನು ಮತ್ತೆ ಇದನ್ನ ಬಿಡುವಂಥ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಯಾಕಂದರೆ ಅವರು ನ್ಯಾಯಯುತವಾಗಿ ಇದ್ದಿದ್ದೇ ಆದರೆ ತನಿಖೆ ಎದುರಿಸಬೇಕು ಅನ್ನೋದು ನನ್ನೊಂದು ವಾದ.
ಮತ್ತು ಅವ್ರಿಗೆ ಒಂದು ಒತ್ತಾಯ ಕೂಡ ನಾವು ಮಾಡಿದ್ದೀವಿ. ನಿಮ್ಮ ನಾಯಕರು ಯಾಕೆ ಒತ್ತಾಯ ಮಾಡ್ತಾ ಇಲ್ಲ? ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ ತಗೊಂಡು ಸತತವಾಗಿದ್ದಾರೆ. ಇಲ್ಲ ನಮ್ಗೆ ಇನ್ಸ್ಟ್ರಕ್ಷನ್ ಇದೆ. ನಾನೊಬ್ಬ ಬಿಜೆಪಿ ಪ್ರತಿನಿಧಿಯಾಗಿ ಬಂದಿದ್ದೀನಲ್ವಾ, ನಮ್ಮ ನಾಯಕರು ಕೂಡ ಇದಕ್ಕೆ ಕೊಟ್ಟಿದ್ದೀರಲ್ಲ, ಇವರೇ ಮಾಡ್ಬೇಕಂತಿಲ್ಲ, ಸಾಮಾನ್ಯ ಪ್ರಜೆ ಕೂಡ ಇದನ್ನು ಒತ್ತಾಯ ಮಾಡ್ಬೋದು. ಮತ್ತು ನಾವು ಎಲ್ಲ ಅದು ಸೆಷನಲ್ಲಿ ಕೂಡ ಅದ್ರ ಬಗ್ಗೆ ಆಗಿದೆ. ಅವ್ರ ಸೆಷನಲ್ಲಿ ಒಂದು ವಾಕ್ಯದ ಉತ್ತರ ಕೊಟ್ಬಿಟ್ಟು ತಣ್ಣಗಾದ್ರು. ಅವ್ರಿಗೆ ಹೆಂಗೆ ಕ್ರಯ ಆಗಿದೆ ಆ ಕ್ರಯ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡಲಿ, ಅಥವಾ ಯಾವ ರೀತಿ ಬಂದಿದೆ ಆ ಡಾಕ್ಯುಮೆಂಟ್ಸ್ ಬಿಡುಗಡೆ ಮಾಡಲಿ, ಅಥವಾ ಆ ವ್ಯಕ್ತಿ ಯಾರು ಮಾಡಿಕೊಟ್ರು ಬರಲಿ. ನಾವು ಪಕ್ಷದ ಪ್ರತಿನಿಧಿಯಾಗಿ ಕೂಡ ನಾನು ಬಂದಿದ್ದೀನಿ ಇಲ್ಲಿ, ಇದಕ್ಕೆ ಉತ್ತರ ಕೊಡಲಿ. ಇದನ್ನು ಬಿಟ್ಟು ಅವ್ರೇನು ಉತ್ತರ ಕೊಟ್ಟಿಲ್ಲ ಅಂತ ಇಂದಿಷ್ಟು ದಿವಸ ಅಂತ ನಾವು ಸಮಯ ಕೊಡ್ತೀವಿ. ಕೊಟ್ಟಿಲ್ಲ ಅಂದರೆ ನಮ್ಮದೇ ಆದಂಥ ನ್ಯಾಯಯುತವಾಗಿ ಕೋರ್ಟ್ಗೆ ಹೋಗಿ ಅದ್ರ ಮೇಲೆ ನಾವು FIR ಮಾಡ್ತೀವಿ.